ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೆಯದಾಗಿ 2025-26ನೇ ಸಾಲಿನ SSLC ಪರೀಕ್ಷೆ ಬರೆಯಲು ಹೊಸ್ತಿಲಲ್ಲಿ ನಿಂತಿರುವಂತಹ ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಗೋಪಾಲ್ ಸ್ವಾಮಿ ಶಿಶು ವಿಹಾರ ಸಂಸ್ಥೆಗಳು, ಮಹಾರಾಜ ಎಜುಕೇಷನ್ ಟ್ರಸ್ಟ್ ಹಾಗೂ ಜ್ಞಾನಧ್ವನಿ 90.8 FM ರೇಡಿಯೋ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಶುಭಾಶಯಗಳು. ಇಲಾಖೆಯ ಮಾಹಿತಿ ಪ್ರಕಾರ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು 9.02 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷೆಯು ಮಾರ್ಚ್ 18ರಿಂದ ಪ್ರಾರಂಭವಾಗಿ ಏಪ್ರಿಲ್ 2ಕ್ಕೆ ಮುಕ್ತಾಯಗೊಳ್ಳುತ್ತಿದೆ. ಪ್ರಪ್ರಥಮ ಬಾರಿಗೆ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದೀನಿ, ತುಂಬಾ ಭಯ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ, ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಮಾತನಾಡ್ತಾ ಇರ್ತಾರೆ. ಕೆಲವರು ಕಡಿಮೆ ಅಂಕಗಳೇನಾದರೂ ಬಂದ್ರೆ, ಫೇಲ್ ಆದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಅತೀವ ಚಿಂತೆಗೆ ಒಳಗಾಗಿರುತ್ತಾರೆ. ಈಗಾಗಲೇ ಪರೀಕ್ಷಾ ಮಂಡಳಿಯು ರಾಜ್ಯ ಮಟ್ಟದ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸಿದ್ದು, ಈ ಪರೀಕ್ಷೆಗಳಂತೆಯೇ ಅಂತಿಮ ಪರೀಕ್ಷೆಯೂ ಸಹ ಇರುತ್ತೆ. ಪರೀಕ್ಷಾ ಮಂಡಳಿಯು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಒದಗಿಸಿದ್ದು, ಇಷ್ಟನ್ನು ಅಭ್ಯಾಸ ಮಾಡಿದರೆ ಸಾಕು ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಉತ್ತೀರ್ಣರಾಗಬಹುದೆಂದು ತಿಳಿಸಿರುತ್ತಾರೆ. ಹೀಗಾಗಿ ಈ ಬಾರಿಯ ಎಲ್ಲ ವಿದ್ಯಾರ್ಥಿಗಳು ಅದೃಷ್ಟವಂತರೇ ಸರಿ. ಪ್ರತಿ ವಿಷಯದ ಬ್ಲೂ ಪ್ರಿಂಟ್, LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕಲಿಕಾ ಸಾಮಗ್ರಿಗಳು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ವರದಾನವಾಗಿವೆ. ಹೀಗಾಗಿ ವಿದ್ಯಾರ್ಥಿಗಳು ಭಯ ಅಥವಾ ಆತಂಕಕ್ಕೆ ಒಳಗಾಗುವ ಅಗತ್ಯವೇ ಇಲ್ಲ. ಹವಾಮಾನ ಇಲಾಖೆಯ ವರದಿ ಪ್ರಕಾರ ಮಾರ್ಚ್ ಏಪ್ರಿಲ್ ತಿಂಗಳುಗಳ ತಾಪಮಾನ 35 ಡಿಗ್ರಿಗಳಿಗಿಂತಲೂ ಹೆಚ್ಚಾಗುವ ಸಾಧ್ಯತೆ ಇದ್ದು, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ನಿಯಮಿತ ಮನೆ ಆಹಾರ, ಒಂದು ಸಣ್ಣ ವಿಹಾರ ನಿಮ್ಮ ಮನಸ್ಸಿಗೆ ಹಾಗೂ ದೇಹಕ್ಕೆ ಆಹ್ಲಾದ ನೀಡುತ್ತದೆ. ನಿಮ್ಮ ಕೊನೆಯ ಹಂತದ ಪರೀಕ್ಷಾ ಸಿದ್ಧತೆಗಳು, ಶಿಸ್ತುಬದ್ಧ ಪುನರಾವರ್ತನೆ, ಸಮಯ ಪಾಲನೆ ಇವೆಲ್ಲವೂ ನಿಮಗೆ ಖಂಡಿತ ಯಶಸ್ಸು ತಂದುಕೊಡುತ್ತದೆ. ಕಲಿತಿರುವ ಅಂಶಗಳನ್ನು ಖಾತ್ರಿಪಡಿಸಿಕೊಳ್ಳೋದು, ಬಾಕಿ ಇರುವ ಅಥವಾ ಕ್ಲಿಷ್ಟಕರವಾದ ಅಂಶಗಳನ್ನು ಯೋಜನೆಯೊಂದಿಗೆ ಪೂರ್ಣಗೊಳಿಸುವುದು ಸ್ಮಾರ್ಟ್ ಸ್ಟೂಡೆಂಟ್ಸ್ಗಳ ಲಕ್ಷಣಗಳಾಗಿರುತ್ತದೆ. ಇದನ್ನು ಎಲ್ಲರೂ ಅನುಸರಿಸಲೇಬೇಕು. ಅನವಶ್ಯಕವಾಗಿ ತಿರುಗಾಡುವುದು, ಕಾಲಹರಣ ಮಾಡೋದು, ಅತಿಯಾಗಿ ಮೊಬೈಲ್ ಬಳಸುವುದು ಖಂಡಿತವಾಗಿಯೂ ಕೊನೆಯ ಸಿದ್ಧತೆಯ ಸಮಯದಲ್ಲಿ ಮಾರಕವಾಗುತ್ತದೆ. ಅತಿಯಾಗಿ ನಿದ್ರೆ ಮಾಡುವುದು, ಅತಿಯಾಗಿ ನಿದ್ರೆ ಕೆಟ್ಟು ಓದುವುದು ಇವೆರಡೂ ಸಹ ವಿದ್ಯಾರ್ಥಿಗಳಿಗೆ ಒಳ್ಳೆಯದಲ್ಲ. ನಿದ್ರಾ ಅವಧಿಯನ್ನು 6ರಿಂದ 6.5 ಗಂಟೆಗಳ ಕಾಲ ನಿಗದಿಪಡಿಸಿಕೊಳ್ಳುವುದು ಸಹ ವಿದ್ಯಾರ್ಥಿಯ ಆದ್ಯ ಜವಾಬ್ದಾರಿಯಾಗಿರುತ್ತದೆ. ಮಾನಸಿಕ ಆರೋಗ್ಯಕ್ಕೆ ಇದು ಅತಿ ಅವಶ್ಯಕ. ನಿದ್ರೆಗೆಟ್ಟು ಓದಿ ಪರೀಕ್ಷೆಗಳಲ್ಲಿ ಮಂಕಾಗುವ ವಿದ್ಯಾರ್ಥಿಗಳಿಗೇನು ಕಡಿಮೆ ಇಲ್ಲ. ಪರೀಕ್ಷೆಯ ದಿನ ಬೆಳಿಗ್ಗೆ ಪರೀಕ್ಷೆಗೆ ಅವಶ್ಯವಿರುವ ಎಲ್ಲಾ ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳುವುದು, ವಿದ್ಯಾರ್ಥಿಯು ಒರಿಜಿನಲ್ ಹಾಲ್ ಟಿಕೆಟ್ ಅಂದರೆ ಅಡ್ಮಿಷನ್ ಟಿಕೆಟ್ನ ಮೂಲ ಪ್ರತಿಯನ್ನು ತೆಗೆದುಕೊಂಡು ಹೋಗುವುದರ ಬಗ್ಗೆ ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ತಿಳಿಸಿರುತ್ತಾರೆ. ಪರೀಕ್ಷೆಯ ಮೊದಲನೇ ದಿನ ಪರೀಕ್ಷೆಗೆ 1 ಗಂಟೆಗೆ ಮುನ್ನ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿ ರಿಜಿಸ್ಟರ್ ನಂಬರ್ ಅನ್ನು ಹಾಗೂ ಕೊಠಡಿ ಸಂಖ್ಯೆಯನ್ನು ಸಾವಕಾಶವಾಗಿ ಗುರುತಿಸಿಕೊಳ್ಬೇಕು. ತಡವಾಗಿ ಹೋಗಿ ಗಾಬರಿ ಆಗಬಾರ್ದು. ಇನ್ನು ವಿದ್ಯಾರ್ಥಿಗಳು ವೆಬ್ಕಾಸ್ಟಿಂಗ್ ಬಗ್ಗೆ ಗಾಬರಿ ಆಗೋದು ಬೇಡ. ಪರೀಕ್ಷೆಯಲ್ಲಿ ಕ್ಯಾಮೆರಾಗಳು ನಮ್ಮನ್ನೇ ಗಮನಿಸುತ್ತವೆ ಎಂದು ಯೋಚಿಸುವುದು, ಗಾಬರಿ ಆಗುವುದು ಬೇಡವೇ ಬೇಡ. ವೆಬ್ಕಾಸ್ಟಿಂಗ್ ಪರೀಕ್ಷಾ ವಿಧಾನದ ಒಂದು ಭಾಗ ಅಷ್ಟೇ. ರೆಗ್ಯುಲರ್ ಫ್ರೆಷರ್ ಸ್ಟೂಡೆಂಟ್ಸ್ಗಳು ಶಾಲೆಗೆ ಹೋಗುತ್ತಿರುವ ವಿದ್ಯಾರ್ಥಿಗಳಾಗಿದ್ದು, ಇವರು ಸಾಮಾನ್ಯವಾಗಿ ಶಾಲಾ ಸಮವಸ್ತ್ರದಲ್ಲೇ ಪರೀಕ್ಷೆಗೆ ಬರುತ್ತಾರೆ. ಇನ್ನು ಪರೀಕ್ಷೆಯಲ್ಲಿ ಯಾವ ವಿಷಯಗಳಿಗೆ ಅವಕಾಶ ಇದೆ ಅಂದರೆ ರೈಟಿಂಗ್ ಪ್ಯಾಡ್, ಹಾಲ್ ಟಿಕೆಟ್, ಅನಲಾಗ್ ಕೈಗಡಿಯಾರ, ವಾಟರ್ ಬಾಟಲ್, ಜಾಮೆಟ್ರಿ ಬಾಕ್ಸ್, ಪೆನ್ಸ್, ಪೆನ್ಸಿಲ್ಸ್ ಇವೆಲ್ಲದಕ್ಕೂ ಸಹ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ನೀವೇನಾದರೂ ಪರೀಕ್ಷೆಯಲ್ಲಿ ಬರೆಯಬೇಕಾದ್ರೆ ಪೆನ್ನಿನ ಇಂಕ್ ಏನಾದರೂ ಮುಗಿದಿದೆ ಅಂದರೆ ಅಥವಾ ಪೆನ್ನನ್ನು ಬದಲಾಯಿಸ್ತಾ ಇದ್ದೀರಾ ಅಂದರೆ ಬದಲಾಯಿಸಿದ ತಕ್ಷಣ ಇನ್ವಿಜಿಲೇಟರ್ ಸಿಗ್ನೇಚರ್ ತೆಗೆದುಕೊಳ್ಳುವುದು ಕಡ್ಡಾಯ ಆಗಿರುತ್ತೆ. ಮೊಬೈಲ್, ಡಿಜಿಟಲ್ ಸ್ಮಾರ್ಟ್ ವಾಚ್ ಇವುಗಳಿಗೆ ಅವಕಾಶ ಇರೋದಿಲ್ಲ. ಸಾಮಾನ್ಯವಾಗಿ ವಿಜ್ಞಾನ ಅಥವಾ ಬೇರೆ ಯಾವುದೇ ಸಬ್ಜೆಕ್ಟ್ಗಳಲ್ಲಿ ವಿದ್ಯಾರ್ಥಿಗಳು ಕಲರ್ ಪೆನ್ಸಿಲ್ ಅಥವಾ ಸ್ಕೆಚ್ ಪೆನ್ಗಳನ್ನು ಬಳಸಲು ಅವಕಾಶ ಇರೋದಿಲ್ಲ. ಸಾಧಾರಣ ಪೆನ್ಸಿಲ್ಗಳಲ್ಲಿ ಮಾತ್ರ ವಿಜ್ಞಾನದ ಚಿತ್ರಗಳನ್ನು ಬರೆಯುವ ಅವಕಾಶ ಇರುತ್ತೆ. ವಿದ್ಯುನ್ಮಾನ ಉಪಕರಣಗಳು ಅಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಬುಕ್ಸ್, ಚಿಟ್ಸ್ ಇದ್ಯಾವುದೇ ವಸ್ತುಗಳನ್ನು ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗಬಾರದು. ಇನ್ನು ವಿದ್ಯಾರ್ಥಿಗಳ ಮಧ್ಯೆ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಅಂದರೆ ಡಿಫ್ರೆಂಟ್ಲಿ ಏಬಲ್ಡ್ ವಿದ್ಯಾರ್ಥಿಗಳು ಸಹ ಇರ್ತಾರೆ. ಇವರನ್ನು ಪರೀಕ್ಷಾ ವ್ಯವಸ್ಥೆಯಲ್ಲಿ ವಿಶೇಷ ಕಾಳಜಿಯೊಂದಿಗೆ ನಡೆಸಿಕೊಳ್ಳಲಾಗುವುದು. ಈ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಹೆಚ್ಚುವರಿ ಸಮಯ ನೀಡುವುದರೊಂದಿಗೆ ಪರೀಕ್ಷೆಗಳಲ್ಲಿ ಗ್ರೀನ್ ಸ್ಟಿಕ್ಕರ್ಗಳನ್ನು ಸಹ ಕೊಡುತ್ತಾರೆ.
ಈ ಗ್ರೀನ್ ಸ್ಟಿಕ್ಕರ್ ಬಳಸಿದರೆ ವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳು ವಿಶೇಷವಾಗಿ ಪರಿಗಣನೆಗೆ ಬರುತ್ತಾರೆ. ಇನ್ನು ಈ ರೀತಿಯ ವಿದ್ಯಾರ್ಥಿಗಳಿಗೆ 4 ಸಬ್ಜೆಕ್ಟ್ಸ್ಗಳು ಮಾತ್ರ, ಅಂದರೆ ಮಾಧ್ಯಮಕ್ಕೆ ಸಂಬಂಧಿಸಿದ 4 ಸಬ್ಜೆಕ್ಟ್ಸ್ಗಳು ಮಾತ್ರ ಪರೀಕ್ಷೆ ಇರುತ್ತದೆ. ಉಳಿದ 2 ವಿಷಯಗಳು ಎಕ್ಸಾಮ್ಟ್ ಆಗುತ್ತವೆ. 2 ವಿಷಯಗಳು ಎಕ್ಸಾಮ್ಟ್ ಆದ ದಿನಗಳಲ್ಲಿ ಪಕ್ಕದ ವಿದ್ಯಾರ್ಥಿಯು ತನ್ನ ಜಾಗ ಬಿಟ್ಟು ಖಾಲಿ ಇರುವ ಇಂತಹ ಸ್ಥಳ ಅಥವಾ ಜಾಗಗಳಲ್ಲಿ ಕುಳಿತುಕೊಂಡು ಪರೀಕ್ಷೆ ಬರೆಯಲು ಸಹ ಅವಕಾಶ ಇರೋದಿಲ್ಲ. ಪರೀಕ್ಷೆಯಲ್ಲಿ ಕೊನೆಯ ಗಳಿಗೆವರೆಗೆ ಇದ್ದು ಎಲ್ಲಾ ಬರ್ದಿದ್ದೀನಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು. ಆಕಸ್ಮಿಕವಾಗಿ ಏನಾದರೂ ಔಟ್ ಆಫ್ ಟೆಕ್ಸ್ಟ್ ಅಥವಾ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಿದ್ದರೆ, ಉದಾಹರಣೆಗೆ ಈ ಹಿಂದೆ ಸೈನ್ಸ್ ವಿಷಯದಲ್ಲಿ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಎಂಬ ಪಾಠ ಇತ್ತು. ಪ್ರಸ್ತುತ ಪಠ್ಯದಲ್ಲಿ ಹೆರಿಡಿಟಿ ಭಾಗವನ್ನು ಮಾತ್ರ ಈಗ ಉಳಿಸಿಕೊಳ್ಳಲಾಗಿದೆ. ಏನಾದರೂ ಎವಲ್ಯೂಷನ್ ಬಗ್ಗೆ ಪ್ರಶ್ನೆ ಕೊಟ್ಟಿದ್ದರೆ ಔಟ್ ಆಫ್ ಟೆಕ್ಸ್ಟ್ ಎಂದು ಅದನ್ನು ಅಟೆಂಡ್ ಮಾಡದೆ ಬಿಡುವ ಹಾಗಿಲ್ಲ. ಅದರ ಕ್ವಶನ್ ನಂಬರ್ ಬರೆದು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿನ ಬರೆದ್ರೂ ನಿಮಗೆ ಅಂಕಗಳು ಸಿಗುವಂತಹ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಕೆಲವು ಪ್ರಶ್ನೆಗಳು ಔಟ್ ಆಫ್ ಟೆಕ್ಸ್ಟ್ ಅಥವಾ ಔಟ್ ಆಫ್ ಸಿಲೆಬಸ್ ಇದೆ ಅಂತ ಹೇಳಿ ಅದನ್ನು ಪ್ರಶ್ನೆ ಸಂಖ್ಯೆನೂ ಹಾಕದೆ ಅದರ ಉತ್ತರನೂ ಬರೀದೆ ಹಾಗೆ ಬಿಡ್ತು ಅಂದರೆ ಅವರಿಗೆ ಯಾವುದೇ ಅಡಿಷನಲ್ ಮಾರ್ಕ್ಸ್ ಅಥವಾ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗೋದಿಲ್ಲ. ಹೀಗಾಗಿ ಪ್ರತಿ ಪ್ರಶ್ನೆಯನ್ನು ತಪ್ಪದೆ ಅಟೆಂಡ್ ಮಾಡಿ. ಈಗಾಗಲೇ ಎಲ್ಲರೂ ಸಾಕಷ್ಟು ಶ್ರಮ ಹಾಕಿದ್ದೀರಿ. ನಿರಾತಂಕವಾಗಿ ಪರೀಕ್ಷೆನ ಬರೆಯಿರಿ. ನಿಮ್ಮೊಂದಿಗೆ ನಿಮ್ಮ ಶಿಕ್ಷಕರು, ನಿಮ್ಮ ಪೋಷಕರು ಹಾಗೂ ಅವರೆಲ್ಲರ ಹಾರೈಕೆ ಇದ್ದೇ ಇರುತ್ತೆ. ಟ್ರಸ್ಟ್ ಯುವರ್ ಪ್ರಿಪರೇಷನ್, ಸ್ಟೇ ಕಾಮ್ ಅಂಡ್ ಗಿವ್ ಯುವರ್ ಬೆಸ್ಟ್ ಶಾಟ್ ಬೈ ಫೋಕಸಿಂಗ್ ಆನ್ ವಾಟ್ ಯು ನೋ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.